ಮನೇಲಿ ತರೋ ತರಕಾರಿಗೆ ಏನಾದರೂ ತೂತ ಇತ್ತು ಅಂತ ಹೇಳಿದ್ರೆ ಹಾವು ವಿಷ ಬಿಟ್ಟಿರುತ್ತೆ, ನೀವು ತಿಂದಿದ ತಕ್ಷಣ ಹಾಸ್ಪಿಟ್ಲ್ಗೆ ಹೋಗ್ಬಿಡ್ತೀರಾ, ಸತ್ತೋಗ್ಬಿಡ್ತೀರಾ. ಈ ಥರದ್ದೆಲ್ಲ ಭಯ ಇಡಿಸ್ತಾ ಇದ್ದಾರೆ. ಯಾರೋ ನಿಮ್ಮ ಶತ್ರುಗಳು ಹಾವು ಟ್ರೈನಿಂಗ್ ಕೊಟ್ಬಿಟ್ಟು ಅದನ್ನು ಹೇಗೆ ಸಾಯಿಸ್ಬೇಕು ಅಂತೇಳಿ ಹಾವನ್ನ ತರಕಾರಿ ತೋಟದಲ್ಲಿ ಕರ್ಕೊಂಡೋಗಿ ಕಚ್ಚಿಸಿ ವಿಷ ಬಿಟ್ಟು ನಿಮ್ಮ ಮನೆಗೆ ಕಳಿಸಿ ಸಾಯಿಸೋ ಲೆವೆಲ್ಗೆಲ್ಲ ಬಿಲ್ಡಪ್ ಕೊಡ್ತಾ ಇದ್ದಾರೆ. ದಯವಿಟ್ಟು ಆ ವಿಡಿಯೋನ ಗಮನಿಸಿ. ಯಾರೋ ಹಾವನ್ನ ಗಟ್ಟಿಯಾಗಿ ಕಟ್ಕೆಯಲ್ಲಿ ಒತ್ತಿ ಹಿಡ್ದಿರಿದ್ರೆ ಆ ನೋಗೋಸ್ಕರ ತನ್ನ ಸ್ವಂತ ರಕ್ಷಣೆಗೋಸ್ಕರ ಪಕ್ಕದಲ್ಲಿರೋದು ಯಾವುದನ್ನ ಕಚ್ಚಿ ಬಿಡಿಸ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತಿದ್ದೆ ಹೊರತು ಹಾವಿಗೆ ಮನುಷ್ಯರಾಗಿ ನೀಚ ಬುದ್ಧಿ ಇಲ್ಲ, ಕೆಟ್ಟ ಬುದ್ಧಿ ಇಲ್ಲ. ನೀಚವಾಗಿ ಆಹಾರ ತಯಾರು ಮಾಡಿ, ಗಲೀಜಾಗಿ ಆಹಾರ ತಯಾರು ಮಾಡಿ, ಕಳಪೆ ಗುಣಮಟ್ಟದಲ್ಲಿ ಆಹಾರ ತಯಾರು ಮಾಡಿ ಕೊಡ್ತಾನಲ್ಲ, ಆ ಥರ ಬುದ್ಧಿ ಹಾವಿಗೆ ಇಲ್ಲೇ ಇಲ್ಲ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಹಾವಿನ ವಿಷ ನಿಮ್ಮ ರಕ್ತನಾಳದಲ್ಲಿ ಸೇರಿದಾಗ ಅಷ್ಟೇ ನಿಮ್ಗೆ ತೊಂದರೆ ಆಗುತ್ತೆ, ನೀವು ಸಾಯ್ತೀರ ಹೊರತು ಜಠರ ಸಿಸ್ಟಮ್ ಅಂದರೆ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಸೇರಿದ್ರೆ ನೀವು ಸಾಯೋವಂಥ ಚಾನ್ಸಸ್ ತುಂಬಾ ಅಂದರೆ ತುಂಬ ಕಮ್ಮಿ. ಅಲ್ಸರು ಅಥವಾ ಹೊಟ್ಟೆನಲ್ಲಿ ಗಾಯ ಇದ್ದರೆ ರಕ್ತನಾಳಕ್ಕೆ ಸೇರಿದ ಮತ್ತೆ ಸಾಯ್ತೀರ ಹೊರತು ಹಾವು ನೀಚ ಅಲ್ಲ, ಮನುಷ್ಯ ಮಾತ್ರ ನೀಚ.